ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರಾಯಭಾಗ ತಾಲೂಕಿನ ಹಾರುಗೆರೆ ಪುರಸಭೆಯ ನೂತನ ಅಧ್ಯಕ್ಷರಾಗಿ ವಸಂತ ಲಾಳಿ ಹಾಗೂ ಉಪಾಧ್ಯಕ್ಷರಾಗಿ ಬಸವರಾಜ್ ಅರಕೇರಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾ ಅಧಿಕಾರಿ ತಹಶೀಲ್ದಾರ್ ಸುರೇಶ್ ಮುಂಜೆ ಘೋಷಣೆ ಮಾಡಿದ್ದಾರೆ. ಹಾರುಗೆರೆ ಪುರಸಭೆಯ ಸಭಾಭವನದಲ್ಲಿ ಜರುಗಿದ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯಲ್ಲಿ ಸಂದರ್ಭದಲ್ಲಿ ಮಾತನಾಡಿ, ಪುರಸಭೆಗೆ ಅಧ್ಯಕ್ಷ ಸ್ಥಾನ ಹಿಂದುಳಿದ ವರ್ಗ ಆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಪರಿಶಿಷ್ಟ ಜಾತಿ ಮೀಸಲಾತಿ ನಿಗದಿಯಾಗಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ವಸಂತ ಲಾಳಿ ಒಬ್ಬರೇ ಕೂಡ ನಾಮಪತ್ರ ಸಲ್ಲಿಸಿದ್ರು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಬಸವರಾಜ್ ಅರಕೇರಿ ಅವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ರಿಂದ ಇಬ್ಬರು ಅಧ್ಯಕ್ಷ ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಾರುಗೆರೆ ಪುರಸಭೆಯ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯಲಿ, ತಾಲೂಕು ಆಡಳಿತವು ಅಭಿವೃದ್ಧಿ ಕಾರ್ಯಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡಲಿ ಅಂತ ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ತಿಳಿಸಿದ್ದಾರೆ. ಸರ್ವ ಸದಸ್ಯರು ಮತ್ತು ನನ್ನ ಗೆಳೆಯರುಗಳ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೇನೆ ಮತ್ತು ಪತ್ರಕರ್ತ ಮಿತ್ರರಿಗೆ ನನ್ನ ಅನಂತ ಧನ್ಯವಾದಗಳು. ಪತ್ರಕರ್ತ ಮಿತ್ರರು ನಮಗೆ ಯಾವಾಗಲೂ ಸಹಕಾರ ಬೇಕು. ನಿಮ್ಮ ಸಹಕಾರದಿಂದ ನಾನು ಆರೋಗ್ಯ ಅಭಿವೃದ್ಧಿ, ಚರಂಡಿ ಆಯಿತು, ಸ್ವಚ್ಛತಾ ಆಯಿತು, ರೋಡ್ ಆಯಿತು, ಯಾವುದೇ ಒಂದು ಕೆಲಸ ಕಾರ್ಯಗಳಿದ್ದು ನನ್ನ ವೈಯಕ್ತಿಕ ಕೆಲಸಗಳು ಪುರಸಭೆಯ ಅಧ್ಯಕ್ಷರ ಕೆಲಸ ಕಾರ್ಯಗಳನ್ನು ಚಾಚು ತಪ್ಪದೆ ಮಾಡ್ತಾರೆ ಅಂತೇಳಿ ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಸರ್, ಹೆಚ್ಚಿನ ಪ್ರಾಮುಖ್ಯತೆ ಯಾವ ಕೆಲಸಕ್ಕೆ ಕೊಡ್ತೀರಿ? ಹೆಚ್ಚಿನ ಪ್ರಾಮುಖ್ಯತೆ ಹಾರುಗೆರೆ ಊರದ ಸ್ವಚ್ಛತೆಗೆ ಮೊದಲೇ ಆದ್ಯತೆ, ಎರಡನೇ ಆದ್ಯತೆ ಕುಡಿಯುವ ನೀರಿಗೆ. ನಮ್ಮ ಗಟರಗಳು ಬಂದಿದ್ದು ಪ್ರತಿಯೊಂದು ಗಟರ ಸ್ವಚ್ಛ ಮಾಡಿ ನೀರು ಎಲ್ಲಿ ನಿಂತು ವಾಸನೆ ಬರಲಾರ್ದಂಗೆ ಮಾಡಬೇಕು. ನಾಲ್ಕನೇ ಆದ್ಯತೆ ರೋಡ್ಗಳಿಗೆ ಕೊಡ್ತೀವಿ. ಈಗ ತೋಟಪಟ್ಟಿ ರೋಡ್ಗಳಾಯ್ತು, ಅವಕ್ಕೂ ಆದ್ಯತೆ ಕೊಡ್ತೀವಿ. ಒಟ್ಟು ಟೋಟಲಾಗಿ ನಮ್ಮ ಹಾರುಗೆರೆ ಬೃಹತ್ ಪಟ್ಟಣ ಇರೋದಕ್ಕಾಗಿ ಅದನ್ನು ಮ್ಯಾಕ್ಸಿಮಮ್ ನಮ್ಮ ಎಲ್ಲ ಪಕ್ಷ ಭೇದ ಮರೆತು ಎಲ್ಲ ಸದಸ್ಯರನ್ನು ಒಳಗೊಂಡು ಅಭಿವೃದ್ಧಿ ಅಂತ ಇದನ್ನು ಮಾಡಿ. ಸರ್, ಹಾರುಗೆರೆ ಪುರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಸದಸ್ಯರು ಏನು ಸರ್, ಗೊಂದಲಮಯ ಅಂತೇನೂ ಇಲ್ಲ. ನಮ್ಮಲ್ಲಿ BJP ಭಾರತೀಯ ಜನತಾ ಪಾರ್ಟಿಯಿಂದ 15 ಜನ ಮೆಂಬರ್ಸ್ ಇದ್ದೀವಿ. ಗೊಂದಲ ಅಂತಲೂ ಅನ್ನುವಂಥದ್ದು ಇಲ್ಲಿ ಏನೂ ಇಲ್ಲ. ನಮ್ಮ ಕಂಪ್ಲೀಟ್ ಬಹುಮತ ಇರೋದ್ರಿಂದ ನಮ್ಮ ಹೈಕಮಾಂಡು, ನಮಗೆ ಬಾಸು, ನಮಗೆ ಮಾರ್ಗದರ್ಶಕರು, ನಮ್ಮ BJP ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಬಿ ರಾಜು ಸಾಹೇಬರು, ಅವರ ಆಜ್ಞೆ ಮೇರೆಗೆ, ಅವರ ಆದೇಶದ ಮೇರೆಗೆ ಅವ್ರು ಯಾರು ಹೇಳ್ತಾರಲ್ಲ ಅವರಿಗೆಲ್ಲ ನಮ್ಮ 15 ಮೆಂಬರ್ಗಳು ಒಪ್ಪಿಗೆ ಕೊಟ್ಟರು. ಗೊಂದಲ ಅನ್ನುವಂಥದ್ದು ಇಲ್ಲಿ ನಮ್ಮ ಪಕ್ಷದೊಳಗೆ ಯಾವುದೂ ಇಲ್ಲ. ಹಾರುಗೆರೆ ಪುರಸಭೆಯ ನೂತನವಾಗಿ ಪುರಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತಹ ವಸಂತಣ್ಣ ಲಾಳಿ ಅವರಿಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದರ ಜೊತೆಗೆ ಇನ್ನುಳಿದ ಎಲ್ಲ ಸದಸ್ಯರು ನನ್ನನ್ನು ಕೂಡ ಇವತ್ತಿನ ದಿನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮತ್ತು ವಿಶೇಷವಾಗಿ ಇವತ್ತಿನ ದಿನ ಈ ಒಂದು ಅನ್ಅಪೋಸಾಗ ಕಾರಣೀಭೂತರಾಗಿರ್ತಕ್ಕಂಥ ಮಾನ್ಯ ಫಿರೋಜ್ ರಾಜು ಸಾಹೇಬರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ಸದಸ್ಯರು ಕೂಡ ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಆಗಬೇಕಾದ್ರೆ ಬಹಳ ಅಚ್ಚುಕಟ್ಟಾಗಿ ಯಾವುದೇ ತೊಂದರೆಗಳಿಲ್ಲದೆ ಎಲ್ಲರೂ ಒಳ್ಳೆಯ ಒಂದು ಮನುಷ್ಯನಿಂದ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇವತ್ತು ವಿಶೇಷವಾಗಿ ಹೇಳ್ಬೇಕಂದ್ರೆ ಭಾಳ ಇವತ್ತೆಲ್ಲ ಪತ್ರಕರ್ತರ ಮಿತ್ರರು ಬಂದಾರ. ಅವರು ಈಗ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಶೋಭೆಯನ್ನು ತಂದಿದ್ದೀರಿ. ನಿಮಗೂ ಕೂಡ ಅನಂತ ಧನ್ಯವಾದಗಳು. ವಿಶೇಷವಾಗಿ ಅಧ್ಯಕ್ಷರ ಒಂದು ಸಮ್ಮುಖದಾಗ ನಾವು ನೆರಳಿನಂತೆ ಕೆಲಸ ಮಾಡಬೇಕಾಗ್ತದೆ. ಅದಕ್ಕೆ ಯಾವುದೇ ತೊಂದರೆಗಳು ಬರಲಾರ್ದಂಗೆ ಹಾರುಗೆರೆ ಅಭಿವೃದ್ಧಿಗಾಗಿ ನಾವೆಲ್ಲರೂ ಕೂಡ ಒಳ್ಳೆಯ ರೀತಿಯಿಂದ ಸದಸ್ಯರನ್ನ ಕೂಡ್ಕೊಂಡು ಅವರೆಲ್ಲರನ್ನ ನಮ್ಮ ಇದಕ್ಕೆ ತಗೊಂಡು ಒಳ್ಳೆಯ ಕೆಲಸಗಳನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೆ ಮತ್ತೊಮ್ಮೆ ಪತ್ರಕರ್ತರ ಮಿತ್ರರಿಗೆ ನಮ್ಮ ನಮಸ್ಕಾರಗಳು. ಬಿಜೆಪಿ ಪಕ್ಷದ ಚುನಾಯಿತ ಸದಸ್ಯರು ಆಗಿರುವಂತಹ ಪರಗೌಡ ಉಮಾರಾಣಿ, ರೂಪ ನಾಗನೂರ್, ಸಂತೋಷ ಶಿಂಗಾಡಿ, ಬಸವರಾಜ ಅರಳಿಕಟ್ಟಿ, ಸುನಂದ ದಳವಾಯಿ, ಪ್ರೇಮಾ ಟಕ್ಕಣ್ಣನವರ್, ಶೋಭಾ ಐನಾಪುರ್, ನಮ್ರತಾ ಮೂಡಸಿ, ಪಾರ್ವತಿ ಅಸಂಗಿ, ಬಾಳಪ್ಪ ಗಸ್ತಿ, ಕಾಂತು ಬಾಡಗಿ ಅವರು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯ ಸಂದರ್ಭದಲ್ಲಿ ಹಾಜರಿದ್ದರು. ಕಾಂಗ್ರೆಸ್ ಪಕ್ಷದ ಸದಸ್ಯರು ಆದ ಬಾಬುರಾವ್ ನಡೋಣಿ, ಬಾಳಪ್ಪ ಹಾಡಕರ್, ಆನಂದ ಪಾಟೀಲ್, ಆಯತ್ ಅಭಿಷೇಕ್, ಬಸವರಾಜ್ ಚೌಗಲ ಸಭೆಯಲ್ಲಿ ಹಾಜರಿದ್ದರು. ಚುನಾವಣಾ ಅಧಿಕಾರಿ ತಹಶೀಲ್ದಾರ್ ಸುರೇಶ್ ಮುಂಚೆ, ಪುರಸಭೆ ಮುಖ್ಯಾಧಿಕಾರಿ ಅಭಿಷೇಕ್ ಪಾಂಡೆ, ಹಾರುಗೆರೆ ಠಾಣೆಯ ಪೊಲೀಸರು ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಿದ್ರು. ಮಾಜಿ ಶಾಸಕ ಪಿ ರಾಜೀವ್ ಅವರ ನೇತೃತ್ವದಲ್ಲಿ ಎಲ್ಲ 15 ಜನ ಬಿಜೆಪಿ ಸದಸ್ಯರು ವಿಜಯದ ಸಂಕೇತ ತೋರಿಸುವುದರೊಂದಿಗೆ ಜಯ ಘೋಷ ಮೊಳಗಿದೆ. ಪಟಾಕಿ ಸುಟ್ಟು ಗುಲಾಲ ಎರಚಿ ಡಿಜೆಗೆ ಹೆಚ್ಚು ಹಾಕಿ ಕುಣಿದು ಕುಪ್ಪಳಿಸಿ ಪಕ್ಷದ ಕಾರ್ಯಕರ್ತರೊಂದಿಗೆ ವಿಜಯೋತ್ಸವ ಆಚರಿಸಿದ್ದಾರೆ. ಮಾಜಿ ಶಾಸಕ ಪಿ ರಾಜೀವ್
ಅವರ ನೇತೃತ್ವದಲ್ಲಿ ಪುರಸಭೆ ಕಾರ್ಯಾಲಯದಿಂದ ಪಾದಯಾತ್ರೆ ಮೂಲಕ ಶ್ರೀ ಚನ್ನ ಋಷಭೇಂದ್ರ ಮಠಕ್ಕೆ ಹೋಗಿ ಶ್ರೀ ದೇವರಕೊಂಡ ಅಜ್ಜರ ಕದ್ರು ಗದ್ದಿಗೆಯ ದರ್ಶನ ಪಡಿಸಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.